ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಕ್ಲಾಸ್. ಇವತ್ತು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ, ಜೊತೆಗೆ ನಾವು ಸಾಕಷ್ಟು ಪರೀಕ್ಷೆಗಳಲ್ಲಿ ಮಾಡುವಂಥ ತಪ್ಪುಗಳ ಬಗ್ಗೆ ತಿಳಿತಾ ಹೋಗೋಣ. ನೋಡಿ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆ ಪದದಲ್ಲೇ ನಮಗೆ ಅದರ ಅರ್ಥ ಆಗ್ತದೆ. ಸೆಂಟೆನ್ಸ್ ಸ್ಟ್ರಕ್ಚರಲ್ಲಿ ಸಬ್ಜೆಕ್ಟು ಮತ್ತು ವರ್ಬ್ನ ನಡುವೆ ನಾವು ಏನು ಸರಿಯಾದ ಒಂದು ಜೋಡಣೆ ಮಾಡಬೇಕು, ಅದು ಆಗದೇ ಇದ್ದರೆ ಸೆಂಟೆನ್ಸ್ ತಪ್ಪಾಗ್ತದೆ ಅನ್ನೋದನ್ನು ನಾವು ತಿಳಿತಾ ಹೋಗಬೇಕು. ಅದಕ್ಕೆ ಸಾಕಷ್ಟು ರೂಲ್ಸ್ಗಳಿದ್ದಾವೆ. ಒಂದೊಂದೇ ರೂಲ್ಸ್ ಪ್ರಕಾರವಾಗಿ ಅದ್ರ ಜೊತೆಗೆ ನಾವು ಮಾಡುವಂತಹ ಏನು ಮಿಸ್ಟೇಕ್ಸ್ ಇದೋ ಅದನ್ನು ಎಕ್ಸಾಂಪಲ್ ಜೊತೆಗೆ ನಾವು ತಿಳಿದುಕೊಳ್ಳುವಂತ ಹೋಗೋಣ. ಮೊದಲನೇ ಎಕ್ಸಾಂಪಲ್ ನೋಡೋದಾದರೆ ದ ಬೇಸಿಕ್ ರೂಲು. ಅದರಲ್ಲಿ ಮುಖ್ಯವಾಗಿ ನಮಗೆ ಇಫ್ ದ ಸಬ್ಜೆಕ್ಟ್ ಈಸ್ ಸಿಂಗ್ಯುಲರ್ ದ ವರ್ಬ್ ಮಸ್ಟ್ ಬಿ ಸಿಂಗ್ಯುಲರ್. ಇಫ್ ದ ಸಬ್ಜೆಕ್ಟ್ ಈಸ್ ಪ್ಲೂರಲ್ ದ ವರ್ಬ್ ಮಸ್ಟ್ ಬಿ ಪ್ಲೂರಲ್. ಭಾಳ ಈಸಿ ರೂಲ್. ಎಸ್ಪೆಷಲಿ ಪ್ರೆಸೆಂಟ್ ಟೆನ್ಸಲ್ಲಿ ಅದನ್ನು ಹೇಗೆ ಅಪ್ಲೈ ಮಾಡಬೇಕಂತ ನಾನು ಹೇಳ್ಕೊಡ್ತೇನೆ ಕೂಡ. ಈಗ ಸಬ್ಜೆಕ್ಟು ಸಿಂಗ್ಯುಲರ್ ಇತ್ತಂತೇಳಿದರೆ ವರ್ಬು ಕೂಡ ಸಿಂಗ್ಯುಲರ್ ಇರಬೇಕು. ಅದೇ ರೀತಿಯಾಗಿ ಸಬ್ಜೆಕ್ಟು ಪ್ಲೂರಲ್ ಇತ್ತು ಅಂತೇಳಿದರೆ ವರ್ಬ್ ಕೂಡ ಪ್ಲೂರಲ್ ಫಾರ್ಮಲ್ಲಿ ಇರಬೇಕು ಅನ್ನೋದು ಆ ರೂಲ್ ಹೇಳ್ತಾ ಹೋಗುತ್ತೆ. ಸ್ಪೆಷಲಿ ಪ್ರೆಸೆಂಟ್ ಟೆನ್ಸಲ್ಲಿ ಏನಾಗ್ತದೆ ಅಂತೇಳಿದರೆ ಸಿಂಗ್ಯುಲರ್ ವರ್ಬ್ಸು ಎಸ್ಸಿಂದ ಅಂದರೆ ಡಸ್ ಫಾರ್ಮನ್ನು ತೆಗೆದುಕೊಳ್ತಾ ಹೋಗುತ್ತೆ. ನೋಡಿ, ಈಗ ಆಲ್ರೆಡಿ ನಿಮಗೆ ಹೆಲ್ಪಿಂಗ್ ವರ್ಬ್ ಚಾರ್ಟಲ್ಲಿ ಡೂ ಫಾರ್ಮ್, ಬಿ ಫಾರ್ಮ್, ಹ್ಯಾವ್ ಫಾರ್ಮ್ ಬಗ್ಗೆ ಗೊತ್ತಿದೆ. ಅದರಲ್ಲಿ ಸ್ಪೆಷಲಿ ಡೂ ಫಾರ್ಮಲ್ಲಿ ಡೂ ಡಸ್ ಅನ್ನುವಂಥದ್ದು ಪ್ರೆಸೆಂಟ್ ಟೆನ್ಸಲ್ಲಿ ಬಂದರೆ ಡಿಡ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿ ಬರುತ್ತೆ. ಈಗ ಇಲ್ಲಿ ಮಾತಾಡ್ತಿರುವಂತಹದ್ದು ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಗ್ಯುಲರ್ ವರ್ಬ್ಸ್ ಬಂದಾಗ ಅದರ ಪಕ್ಕದಲ್ಲಿ ನಾವು ಡಸ್ಸನ್ನು ಯೂಸ್ ಮಾಡಬೇಕು ಅನ್ನುವಂಥದ್ದು. ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸಿಂಗ್ಯುಲರ್ ದ ಡಾಗ್ ಬಾರ್ಕ್ಸ್ ಅಟ್ ದ ಮೇಲ್ ಮ್ಯಾನ್. ಇದು ಒಂದು ಎಕ್ಸಾಂಪಲ್ ಆಗಿ ತೊಗೊಳೋದಾದರೆ ಇದನ್ನು ನಾನು ಸಬ್ಜೆಕ್ಟು, ವರ್ಬ್, ಆಬ್ಜೆಕ್ಟ್ ಅಂತ 3 ಭಾಗ ಮಾಡ್ಕೊಳ್ಳೋದಾದರೆ ಇದರಲ್ಲಿ ಡಾಗ್ ಅನ್ನುವಂತಹದ್ದು ನೌನ್ ಆಗ್ತದೆ, ಬಾರ್ಕ್ಸ್ ಅನ್ನುವಂಥದ್ದು ವರ್ಬ್ ಆಗ್ತದೆ. ಈಗ ಡಾಗ್ ಸಿಂಗ್ಯುಲರ್ ಇರೋದ್ರಿಂದ ಅಲ್ಲಿ ಡಸ್ ಫಾರ್ಮ್ ತೆಗೆದುಕೊಂಡಿದ್ದೀವಿ ನಾವಿಲ್ಲಿ. ಬಾರ್ಕ್ಸ್ ಇದರೊಳಗಡೆ ಡಸ್ ಇದೆ. ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೂ ಕೂಡ ನಮ್ಗೆ ಇದನ್ನು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಹಾಗಾಗಿ ದ ಡಾಗ್ ಬಾರ್ಕ್ಸ್ ಅಟ್ ದ ಮೇಲ್ ಮ್ಯಾನ್, ದಟ್ ಈಸ್ ದ ರೈಟ್ ಆನ್ಸರ್. ಅದೇ ರೀತಿಯಾಗಿ ಒಂದು ವೇಳೆ ನಾವು ಪ್ಲೂರಲ್ ಇತ್ತು ಅಂತ ಹೇಳಿದರೆ, ಈಗ ಎಕ್ಸಾಂಪಲ್ ಸೆಂಟೆನ್ಸಲ್ಲಿ ಪ್ಲೂರಲ್ ಇತ್ತು ಅಂದರೆ ದ ಡಾಗ್ಸ್ ಬಾರ್ಕ್ ಅಟ್ ದ ಮೇಲ್ ಮ್ಯಾನ್ ಅಂದಾಗ ಅಲ್ಲಿ ನೌನ್ ಏನಾಗಿದೆ, ಪ್ಲೂರಲ್ ಆಗಿದೆ. ಹಾಗಿದ್ದಾಗ ವರ್ಬ್ ಕೂಡ ಏನು ಮಾಡಬೇಕು, ನಾವು ಪ್ಲೂರಲ್ ಯೂಸ್ ಮಾಡಬೇಕು. ಅಂದರೆ ಅರ್ಥ ಏನು ಅಂತೇಳಿದರೆ ಡೂ ಫಾರ್ಮಲ್ಲಿರುವಂತಹ ಡಸ್ಸನ್ನು ಬಿಟ್ಟು ಉಳಿದಿರುವಂತಹ ಡೂ ಹೆಲ್ಪಿಂಗ್ ವರ್ಬ್ಸ್ ಬರುವಂತಹ ಮತ್ತು V1ನಲ್ಲಿ ಬರುವಂತಹ ಬೇಸ್ ವರ್ಬನ್ನು ನಾವಿಲ್ಲಿ ಯೂಸ್ ಮಾಡಬೇಕು. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ದ ಡಾಗ್ಸ್ ಬಾರ್ಕ್ ಅಟ್ ದ ಮೇಲ್ ಮ್ಯಾನ್ ಅನ್ನೋದು ಸರಿಯಾಗ್ತದೆ. ಈಗ ನೋಡಿ, ಅದೇ ರೀತಿಯಾಗಿ ಸಾಕಷ್ಟು ಕೆಲವೊಂದು ಎಕ್ಸಾಂಪಲ್ಸನ್ನು ಹೇಳೋದಾದರೆ ದ ಆರ್ಟಿಸ್ಟ್ ಕ್ರಿಯೇಟ್ಸ್ ಎ ಮಾಸ್ಟರ್ ಪೀಸ್ ಎವ್ರಿ ಮಂತ್. ಮೊದಲನೇ ರೂಲ್ ಪ್ರಕಾರ ಇದು ಸಿಂಗ್ಯುಲರ್ ಇದೆ, ಹಾಗಾಗಿ ನಾವಿಲ್ಲಿ ಡಸ್ಸನ್ನು ಯೂಸ್ ಮಾಡಿದ್ದೀವಿ. ಕರೆಕ್ಟ್. ನೆಕ್ಸ್ಟ್, ಎ ಫೋನ್ ರಿಂಗ್ಸ್. ಎ ಫೋನ್ ಅದು ನೌನ್ ಸಿಂಗ್ಯುಲರ್ ಇದೆ, ಹಾಗಾಗಿ ರಿಂಗ್ಸ್ ಡಸ್ ಫಾರ್ಮಲ್ಲಿ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾಡುವಂತಹ ಬದಲಾವಣೆ. ಹಾಗಾಗಿ ಇಲ್ಲೂ ಕೂಡ ಡಸ್ ಫಾರ್ಮ್ ಮಾಡಿದ್ವಿ, ಇದು ರೈಟ್. ನೆಕ್ಸ್ಟ್, ದೀಸ್ ಆರ್ಟಿಸ್ಟ್ಸ್ ಕ್ರಿಯೇಟ್ ಮಾಸ್ಟರ್ ಪೀಸಸ್ ಎವ್ರಿ ಮಂತ್. ಇಲ್ಲಿ ನೋಡೋದಾದರೆ ದೀಸ್ ಆರ್ಟಿಸ್ಟ್ ಅನ್ನೋದು ಪ್ಲೂರಲ್, ಇಲ್ಲಿರುವಂತಹ ನೌನ್ ಪ್ಲೂರಲ್ ಆಗಿದೆ, ಹಾಗಾಗಿ ಅಲ್ಲಿ ನಾವು ಡಸ್ ಫಾರ್ಮ್ ಯೂಸ್ ಮಾಡಿಲ್ಲ. ಕ್ರಿಯೇಟ್ V1ನಲ್ಲಿರುವಂತಹ ಬೇಸ್ ವರ್ಬನ್ನು ಇಲ್ಲಿ ಯೂಸ್ ಮಾಡಿದ್ದೀವಿ. ಈಗ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಕ್ರಿಯೇಟಲ್ಲಿರುವಂಥ ಹೆಲ್ಪಿಂಗ್ ವರ್ಬ್ ಯಾವುದು, ಡೂ, ರೈಟ್. ಸೊ ಇಲ್ಲಿ ನಾವು ಗೊತ್ತಾಗ್ತದೆ ನಮಗೆ ಈ ಯಾವ ವರ್ಬನ್ನು ಯೂಸ್ ಮಾಡಬೇಕು ಅನ್ನುವಂಥದ್ದು. ಸೊ ಇಲ್ಲಿ ಪ್ಲೂರಲ್ ಇದೆಯಾ, ಡೂ ಫಾರ್ಮ್ ಇರುವಂತಹ V1 ಇರುವಂತಹ ಬೇಸ್ ವರ್ಬನ್ನು ಯೂಸ್ ಮಾಡಬೇಕು. ದಟ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸೆವೆರಲ್ ಫೋನ್ಸ್ ರಿಂಗ್ ಅಟ್ ದ ಸೇಮ್ ಟೈಮ್. ನೋಡಿ, ಇದರಲ್ಲೂ ಅಷ್ಟೇ ಇದು ಸಬ್ಜೆಕ್ಟು, ಅದರಲ್ಲಿ ನೌನ್ ಆಗ್ತದೆ, ಇದು ವರ್ಬ್. ಇಲ್ಲಿ ಎಸ್ ಇದೆ ಅಂದರೆ ಪ್ಲೂರಲ್ ಇದೆ, ಹಾಗಾಗಿ ಇಲ್ಲಿ ನಾವು ಡೂ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸನ್ನು, ಮೇನ್ ವರ್ಬ್ ಕೂಡ ರಿಂಗನ್ನು ಯೂಸ್ ಮಾಡಿದ್ದೀವಿ, ರಿಂಗ್ಸನ್ನು ಯೂಸ್ ಮಾಡಿಲ್ಲ. ಯಾಕೆ ಅಂತಂದರೆ ಇಲ್ಲಿ ಸಿಂಗ್ಯುಲರ್ ಇದ್ದಿದ್ದರೆ ನಾವಿಲ್ಲಿ ರಿಂಗ್ಸ್ ಅಂತ ಯೂಸ್ ಮಾಡ್ತಾ ಇದ್ವಿ. ಹಾಗಾಗಿ ಇದನ್ನು ಈ ರೂಲ್ ಪ್ರಕಾರ ತಿಳ್ಕೊಬೇಕು. ನೋಡಿ, ಇಲ್ಲೂ ಕೂಡ ದ ಚಿಲ್ಡ್ರನ್ ಪ್ಲೇ ಇನ್ ದ ಪಾರ್ಕ್ ಆಫ್ಟರ್ ಸ್ಕೂಲ್. ಇಲ್ಲೂ ಅಷ್ಟೇ ಚಿಲ್ಡ್ರನ್, ದ ಚಿಲ್ಡ್ರನ್ ಅನ್ನುವಂಥದ್ದು ಪ್ಲೂರಲ್, ರೈಟ್. ಪ್ಲೇ ಅನ್ನುವಂತಹದ್ದು ಆ ವರ್ಬ್, ಅದರಲ್ಲಿ ನಾವು ಪ್ಲೇಸ್ ಅಂತ ಯೂಸ್ ಮಾಡಿಲ್ಲ. ಇದೇ ಮಿಸ್ಟೇಕ್ಸನ್ನು ಅಲ್ಲಿ ಎಕ್ಸಾಮಲ್ಲಿ ಕೇಳ್ತಾರೆ ಅಷ್ಟೇ. ಪ್ಲೇಸ್ ಯಾವಾಗ ಆಗ್ತಾಯಿತ್ತು, ಚೈಲ್ಡ್ ಅಂತ ಇದ್ದಿದ್ದರೆ ಒಂದು ವೇಳೆ ಅಲ್ಲಿ ಪ್ಲೇಸ್ ಅನ್ನೋದು ರೈಟ್ ಆನ್ಸರ್ ಆಗ್ತಾಯಿತ್ತು. ಸೊ ಚಿಲ್ಡ್ರನ್ ಆಗಿರೋದಕ್ಕೆ ಪ್ಲೇ, ಇದನ್ನೇ ವರ್ಬ್ ಅಗ್ರಿಮೆಂಟ್ ಅಂತೀವಿ, ಸಬ್ಜೆಕ್ಟು ವರ್ಬ್ ಅಗ್ರಿಮೆಂಟ್ ಅಂತ. ಓಕೆ.
ಈಗ ಸೆಕೆಂಡ್ ರೂಲಿಗೆ ಹೋಗೋಣ. ಇದು ಕಾಂಪೌಂಡ್ ಸಬ್ಜೆಕ್ಟ್ಸ್ ಇದ್ದರೆ ನಾವು ಒಂದು ಸಬ್ಜೆಕ್ಟ್ ಇದ್ದಾಗ ಹೇಗೆ ಮಾಡಬೇಕು ಅನ್ನೋದನ್ನು ಫಸ್ಟ್ ರೂಲಲ್ಲಿ ಕಲ್ತ್ಕೊಂಡ್ವಿ. ಕಾಂಪೌಂಡ್ ಸಬ್ಜೆಕ್ಟ್ಸ್ ಇದ್ದಾಗ ಅಂದರೆ ಒಂದಕ್ಕಿಂತ ಹೆಚ್ಚು ಸಬ್ಜೆಕ್ಟ್ಸ್ ಇದ್ದಾಗ ಯಾವ ಸಬ್ಜೆಕ್ಟಿಗೆ ವರ್ಬನ್ನು ನಾವು ಹೊಂದಾಣಿಕೆ ಮಾಡಬೇಕು ಅನ್ನೋದನ್ನು ಈ ರೂಲಲ್ಲಿ ಕರಿತೀವಿ. ನೋಡಿ ಇದರಲ್ಲಿ ವೆನ್ 2 or more ಸಬ್ಜೆಕ್ಟ್ಸ್ ಆರ್ ಜಾಯಿಂಡ್ ಬೈ ಯೂಸ್ ಪ್ಲೂರಲ್ ವರ್ಬ್ ಅನ್ನೋದನ್ನು. ಈಗ ನೋಡಿ ಇದರಲ್ಲಿ ಮ್ಯಾಕ್ಸಿಮಮ್ ಪ್ಲೂರಲ್ ವರ್ಬ್ಸನ್ನೇ ನಾವು ಯೂಸ್ ಮಾಡ್ತೀವಿ ಇದರಲ್ಲಿ. ಇದನ್ನೊಂದು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಎಕ್ಸೆಪ್ಷನ್ ಇದೆ, ಅದನ್ನು ನಾನು ಹೇಳ್ತೀನಿ ಮುಂದಕ್ಕೆ. ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ ಆರ್ ರಿಕ್ವೈರ್ಡ್ ಫಾರ್ ಮೆಡಿಕಲ್ ಸ್ಕೂಲ್ ಅನ್ನುವಂತಹದ್ದು ಒಂದು ಸೆಂಟೆನ್ಸು. ಇದರಲ್ಲಿ ನೋಡಿ ಆರ್ ಅನ್ನೋಂತಹದ್ದು ವರ್ಬ್. ವರ್ಬಲ್ಲಿ ಹೆಲ್ಪಿಂಗ್ ವರ್ಬ್ ಒಂದು, ಮೇನ್ ವರ್ಬ್ ಇನ್ನೊಂದು. ಸೊ ಇದರಲ್ಲಿ ನಿಮಗೆ ಮುಖ್ಯವಾಗಿ ನೋಡಿ ಇದು ಮೇನ್ ವರ್ಬ್, ಇದು ಹೆಲ್ಪಿಂಗ್ ವರ್ಬ್. ಕ್ವಶನ್ಸ್ ಕೇಳುವಂತಹದ್ದು CTET ಅಥವಾ GSPTR ಯಾವುದಾದ್ರೂ ನೀವು ಕ್ವಶನ್ಸ್ ತೊಗೊಳ್ಳಿ, ಅದರಲ್ಲಿ ಕೇಳುವಂತಹದ್ದು ಹೆಲ್ಪಿಂಗ್ ವರ್ಬ್ ರಿಲೇಟೆಡ್ ಜಾಸ್ತಿ ಇರ್ತದೆ, ಯಾಕಂದರೆ ಅದು ಕನ್ಫ್ಯೂಸ್ಡ್ ಆಗ್ತದೆ ಅನ್ನುವಂಥದ್ದಕ್ಕೆ. ಇಲ್ಲಿ ಈಸ್ ಬರ್ಬೋದಿತ್ತಲ್ಲ, ಆರ್ ಬಂದಿದೆ. ಯಾಕೆ ಆರ್ ಬಂದಿದೆ ಅಂದರೆ ಬಯಾಲಜಿ ಒಂದು ಸಬ್ಜೆಕ್ಟು, ಕೆಮಿಸ್ಟ್ರಿ ಒಂದು ಸಬ್ಜೆಕ್ಟು. ಸೊ ಎರಡೂ ಸೇರಿ ಅಂದರೆ ಎರಡು ಸಬ್ಜೆಕ್ಟ್ಸ್ ಆದವಲ್ಲಿ ಅಲ್ಲಿ ಪ್ಲೂರಲ್ ಆಯಿತು, ಅಲ್ಲಿ ಪ್ಲೂರಲ್ ಫಾರ್ಮ್ ಆಯಿತು ಅಂತ ಹೇಳಿದರೆ ಇಲ್ಲಿ ಈಸ್ ಅನ್ನೋದು ಸಿಂಗ್ಯುಲರ್, ಅಲ್ಲಿ ಯೂಸ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಬಿ ಫಾರ್ಮಲ್ಲಿ ಈಸ್ ಅನ್ನೋದು ಸಿಂಗ್ಯುಲರ್, ಆರ್ ಅನ್ನೋದು ಪ್ಲೂರಲ್, ಹಾಗಾಗಿ ಆರನ್ನು ಯೂಸ್ ಮಾಡಿದ್ವಿ. ನೆಕ್ಸ್ಟ್, ದ ಮ್ಯಾನೇಜರ್ ಆ್ಯಂಡ್ ದ ಎಂಪ್ಲಾಯಿ ಡಿಸ್ಕಸ್ ದ ನ್ಯೂ ಪ್ರಾಜೆಕ್ಟ್. ಇಲ್ಲೂ ಅಷ್ಟೇ ದ ಮ್ಯಾನೇಜರ್ ಆ್ಯಂಡ್ ದ ಎಂಪ್ಲಾಯ್ ಎರಡು ಸಬ್ಜೆಕ್ಟ್ ಆದವು. ಹಾಗಾಗಿ ಇಲ್ಲಿ ಡಿಸ್ಕಸ್ಸಸ್ ಬರಲಿಲ್ಲ, ಡಿಸ್ಕಸ್ ಅನ್ನೋದು ಬಂತು. ರೈಟ್, ಇದು ಸರಿಯಾದ. ಇಲ್ಲಿ ನೋಡಿ ಮೇಲ್ಗಡೆ ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ರಿಲೇಟೆಡ್ ಕ್ವಶನ್ ಕೇಳ್ದ, ಎರಡನೇದರಲ್ಲಿ ಏನು ಕೇಳ್ದ, ಮೇನ್ ವರ್ಬ್ ರಿಲೇಟೆಡ್ ಕ್ವಶನ್ ಕೇಳ್ದ. ಸೊ ನಿಮಗೆ ಇದು ಕ್ವಶನ್ಸ್ CTET ಎಕ್ಸಾಮ್ಗಳಲ್ಲಿ ಹೆಚ್ಚು ಬೇರೆ ಬೇರೆ ರೀತಿಯಲ್ಲಿ ಕೇಳುವಂಥ ಪ್ರಶ್ನೆಗಳಿವು. ಓಕೆ, ನೆಕ್ಸ್ಟ್, ವಾಕಿಂಗ್ ಆ್ಯಂಡ್ ಸ್ವಿಮ್ಮಿಂಗ್ ವಾಕಿಂಗ್ ಆ್ಯಂಡ್ ಸ್ವಿಮ್ಮಿಂಗ್ ಪ್ರೊವೈಡ್ ಗ್ರೇಟ್ ಕಾರ್ಡಿಯೋವಾಸ್ಕ್ಯುಲರ್ ಎಕ್ಸಸೈಸ್. ಇಲ್ಲೂ ಅಷ್ಟೇ ವಾಕಿಂಗ್ ಆ್ಯಂಡ್ ಸ್ವಿಮ್ಮಿಂಗ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್, ಹಾಗಾಗಿ ಪ್ರೊವೈಡ್ ಬಂತು, ಪ್ರೊವೈಡ್ಸ್ ಬರಲಿಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲೇ ಮಿಸ್ಟೇಕ್ಸ್ ಆಗುವಂಥದ್ದು. ನೆಕ್ಸ್ಟ್, ಮೈ ಬ್ರದರ್ ಆ್ಯಂಡ್ ಮೈ ಸಿಸ್ಟರ್ ಲಿವ್ ಇನ್ ಡಿಫ್ರೆಂಟ್ ಸಿಟೀಸ್. ಇಲ್ಲೂ ಅಷ್ಟೇ ಮೈ ಬ್ರದರ್ ಮೈ ಸಿಸ್ಟರ್ ಎರಡು ಸಬ್ಜೆಕ್ಟು, ಹಾಗಾಗಿ ಲೀವ್ ಅನ್ನುವಂಥದ್ದು ವರ್ಬ್ ಬಂತು, ಅದರಲ್ಲಿ ಡಸ್ ಫಾರ್ಮ್ ಇಲ್ಲ. ಈಗ ಎಕ್ಸೆಪ್ಷನ್ ಬನ್ನಿ. ಎಕ್ಸೆಪ್ಷನಲ್ಲಿ ಏನಾಗುತ್ತೆ ಅಂದರೆ ಇಫ್ ದ ಟೂ ನೌನ್ಸ್ ಟುಗೆದರ್ ರೆಫರ್ ಟು ಎ ಸಿಂಗಲ್ ಐಡಿಯಾ ಆರ್ ಪರ್ಸನ್ ಯೂಸ್ ಎ ಸಿಂಗ್ಯುಲರ್ ವರ್ಬ್. ಒಂದು ಸಿಂಗಲ್ ಐಡಿಯಾ ಅಥವಾ ಪರ್ಸನಿಗೆ ರಿಲೇಟೆಡ್ ಆಗಿದ್ದರೆ ಆ ಕೊಟ್ಟಿರುವಂಥ ಎರಡು ಸಬ್ಜೆಕ್ಟ್ಗಳು, ಆವಾಗ ನೀವು ಸಿಂಗ್ಯುಲರ್ ವರ್ಬನ್ನು ಯೂಸ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ. ಈಗ ಬನ್ನಿ ಒಂದು ಎಕ್ಸಾಂಪಲ್. ಪೀನಟ್ ಬಟರ್ ಆ್ಯಂಡ್ ಜೆಲ್ಲಿ ಈಸ್ ಎ ಕ್ಲಾಸಿಕ್ ಸ್ಯಾಂಡ್ವಿಚ್. ನೋಡಿ ಇಲ್ಲಿ ಪೀನಟ್ ಬಟರ್ ಮತ್ತು ಜೆಲ್ಲಿನ ಸ್ಯಾಂಡ್ವಿಚ್ನ ಭಾಗಗಳಾಗಿ ಒಂದು ಐಡಿಯಾಗೆ ರೆಫರ್ ಮಾಡ್ತವೆ. ಸೊ ಹಾಗಾಗಿ ಎರಡೂ ಒಂದೇ ಒಂದು ಬರ್ಗರಿಗೆ ನಾವು ಸ್ಯಾಂಡ್ವಿಚಿಗೆ ತೊಗೊಳ್ಳುವಂಥದ್ದಾಗಿರೋದ್ರಿಂದ ಅಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಯೂಸ್ ಮಾಡಿದ್ದೀವಿ. ಇದು ಡಿಫ್ರೆನ್ಸ್. ಈ ಎರಡು ಸಬ್ಜೆಕ್ಟು ಒಂದೇ ಐಡಿಯಾ ಅಥವಾ ಒಂದೇ ಪರ್ಸನ್ಗೆ ರಿಲೇಟೆಡ್ ಆಗಿದ್ದರೆ ಮಾತ್ರ ಸಿಂಗ್ಯುಲರ್ ವರ್ಬನ್ನು ಯೂಸ್ ಮಾಡಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ರೈಸ್ ಆ್ಯಂಡ್ ಬೀನ್ಸ್ ಈಸ್ ಎ ಸ್ಟ್ಯಾಪಲ್ ಡಿಶ್. ಇಲ್ಲೂ ಅಷ್ಟೇ ಒಂದು ಡಿಶ್ನ ಭಾಗ ಯಾವುದು, ರೈಸ್ ಆ್ಯಂಡ್ ಬೀನ್ಸ್. ಹಾಗಾಗಿ ಇವೆರಡೂ ಕೂಡ ಇದೇ ಒಂದು ಡಿಶ್ನ ಭಾಗ, ಇದಕ್ಕೆ ಸೇರಿದ್ದಾವೆ, ಒಂದು ಐಡಿಯಾಗೆ ಸೇರಿದ್ದಾವೆ. ಹಾಗಾಗಿ ಇಲ್ಲೂ ಕೂಡ ಈಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಿದ್ದೀವಿ. ಇದು ಎರಡು ರೂಲ್ ಆಯಿತು. ಇನ್ನು ಥರ್ಡ್ ರೂಲ್, ಇದನ್ನು ಪ್ರಾಕ್ಸಿಮಿಟಿ ರೂಲ್ ಅಂತೀವಿ ಅಥವಾ ಆರ್ ನಾರ್ ರೂಲ್ ಅಂತಲೂ ಕರಿತೀವಿ. ಇಲ್ಲಿ ಮುಖ್ಯವಾಗಿ ವೆನ್ ಸಬ್ಜೆಕ್ಟ್ಸ್ ಆರ್ ಜಾಯಿಂಡ್ ಬೈ ಆರ್ ಆರ್ ನಾರ್ ದ ವರ್ಬ್ ಅಗ್ರೀಸ್ ವಿತ್ ದ ನೌನ್ ಕ್ಲೋಸೆಸ್ಟ್ ಟು ಇಟ್. ಇದು ನಾವು ಸಾಕಷ್ಟು ಎಕ್ಸಾಮಲ್ಲಿ ನೋಡಿರುವಂಥದ್ದು, ಎಸ್ಪೆಷಲಿ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಸಾಕಷ್ಟು ಪ್ರಶ್ನೆಗಳು ಕೇಳಿದ್ದಾನೆ. ನೋಡೋಣ ಬನ್ನಿ. ಒಂದು ಎಕ್ಸಾಂಪಲ್ ನೋಡಿ ಇಲ್ಲಿ. ಐದರ್ ದ ಕುಕೀಸ್ ಆರ್ ದ ಕೇಕ್ ಈಸ್ ಡಿಲಿಷಿಯಸ್ ಅಂತ ಕೇಳಿದ್ದಾರೆ. ಐದರ್ ಆರ್ನ ಯಾವಾಗಂತೇಳಿದರೆ ಅದು ಅಥವಾ ಇದು ಅನ್ನೋದನ್ನು ಯಾವುದು ಇಷ್ಟ ಅನ್ನೋದ್ರ ಬಗ್ಗೆ ಕೇಳೋದು. ಐದರ್ ಆರ್ ಪಾಸಿಟಿವ್ ಆದರೆ, ನೈದರ್ ನಾರು ನೆಗೆಟಿವ್ ಅನ್ನುವಂಥದ್ದು. ಇಲ್ಲಿ ಐದರ್ ದ ಕುಕೀಸ್ ಆರ್ ದ ಕೇಕ್ ಈಸ್ ಡಿಲಿಷಿಯಸ್ ಅಂತ ಕೇಳಿದಾಗ ನೋಡಿ ಈ ಕೇಕ್ ಅನ್ನುವಂಥದ್ದು ಇದೆಯಲ್ಲ, ಇದು ವರ್ಬಿಗೆ ಕ್ಲೋಸ್ ಇದೆ. ಸೊ ಹಾಗಾಗಿ ಇಂತಹ ಸೆಂಟೆನ್ಸಲ್ಲಿ ನೀವೇನು ಮಾಡಬೇಕು, ಯಾವತ್ತೂ ಕೂಡ ವರ್ಬನ್ನ ಕ್ಲೋಸ್ ಆಗಿರುವಂತಹ ಯಾವ ನೌನ್ ಇರುತ್ತೆ ಆ ನೌನು ಸಿಂಗ್ಯುಲರ ಪ್ಲೂರಲ್ ಅಂತ ತಿಳ್ಕೊಂಡು ನೀವು ಅಲ್ಲಿರುವಂತಹ ವರ್ಬನ್ನು ಹಾಕಬೇಕು. ಇಫ್ ಇಟ್ ಈಸ್ ಸಿಂಗ್ಯುಲರ್ ಯು ಹ್ಯಾವ್ ಟು ಪುಟ್ ಸಿಂಗ್ಯುಲರ್ ವರ್ಬ್. ನೋಡಿ ಎರಡನೇ ಎಕ್ಸಾಂಪಲ್ ನೋಡಿ ಇಲ್ಲಿ. ಐದರ್ ದ ಕೇಕ್
ಆರ್ ದ ಕುಕೀಸ್ ಆರ್ ಡಿಲಿಷಿಯಸ್. ನೋಡಿ ಇಲ್ಲಿ ಕೇಕ್ ಫಸ್ಟ್ ಸಬ್ಜೆಕ್ಟ್ ಆಯಿತು, ಕುಕೀಸ್ ಸೆಕೆಂಡ್ ಸಬ್ಜೆಕ್ಟ್ ಆಯಿತು. ಈಗ ಕುಕೀಸ್ ಸಬ್ಜೆಕ್ಟ್ ಏನಿದೆಯಲ್ಲ, ಕುಕೀಸ್ ಸೆಕೆಂಡ್ ಇದೆಯಲ್ಲ, ಅದು ಪ್ಲೂರಲ್ ಇದೆ. ಅಲ್ಲಿ ಕೇಕ್ ಸಿಂಗ್ಯುಲರ್ ಇತ್ತು, ಈಸ್ ಹಾಕಿದ್ರಿ. ಇಲ್ಲಿ ಕುಕೀಸ್ ಪ್ಲೂರಲ್ ಇದೆ, ಹಾಗಾಗಿ ಏನು ಹಾಕಬೇಕು, ಆರ್ ಹಾಕಿದ್ವಿ. ಅಂದರೆ ಇಂತಹ ಸೆಂಟೆನ್ಸಲ್ಲಿ ಯಾವ ಒಂದು ನೌನು ವರ್ಬಿಗೆ ಹತ್ತಿರದಲ್ಲಿ ಕ್ಲೋಸೆಸ್ಟ್ ಆಗಿರುತ್ತೆ ಅಥವಾ ಕ್ಲೋಸ್ ಆಗಿರುತ್ತೋ ಅದನ್ನೇ ನೀವು ಆನ್ಸರ್ ಆಗಿ ವರ್ಬನ್ನ ಹಾಕಬೇಕಾದ್ರೆ ತೊಗೋಬೇಕಾಗಿರುವಂಥದ್ದು. ಅದು ಸಿಂಗುಲರ್ ಇದ್ದರೆ ಸಿಂಗುಲರ್ ವರ್ಬ್ ಆಗಿ, ಪ್ಲೂರಲ್ ಇದ್ದರೆ ಪ್ಲೂರಲ್ ವರ್ಬ್ ಆಗಿ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಅದಕ್ಕೆ ರಿಲೇಟೆಡ್ ಕೆಲವು ಕ್ವಶನ್ಸ್ ನೋಡೋಣ. ನೈದರ್ ದ ಪೇರೆಂಟ್ಸ್ ನಾರ್ ದ ಟೀಚರ್ ನೋಸ್ ದ ಆನ್ಸರ್. ಇಲ್ಲೂ ಅಷ್ಟೇ, ನೈದರ್ ದ ಪೇರೆಂಟ್ಸು ಪ್ಲೂರಲ್ ಇದೆ. ದ ಟೀಚರ್, ನೋಡಿ ಇಲ್ಲಿ ಟೀಚರ್ ಅನ್ನೋದು ಸಿಂಗ್ಯುಲರ್, ಹಾಗಾಗಿ ಇದು ಪ್ರೆಸೆಂಟ್ ಟೆನ್ಸಲ್ಲಿರೋದ್ರಿಂದ ಡಸ್ ಫಾರ್ಮಲ್ಲಿರುವಂತಹ ನೋಸನ್ನು ಹಾಕಿದ್ದೀವಿ. ನೆಕ್ಸ್ಟ್ ನೈದರ್ ದ ಟೀಚರ್ ನಾರ್ ದ ಪೇರೆಂಟ್ಸ್. ನೋಡಿ ಅದೇ ಕ್ವಶನ್ ರಿವರ್ಸ್. ಇಲ್ಲಿ ಟೀಚರ್ ಸಿಂಗ್ಯುಲರಲ್ಲಿದೆ, ಪೇರೆಂಟ್ಸು ಪ್ಲೂರಲ್ಲಿದೆ. ಹಾಗಾಗಿ ಪೇರೆಂಟ್ಸ್ ಪ್ಲೂರಲ್ ಇರೋದಕ್ಕೆ ನೋಡಿ ಇಲ್ಲಿ ನಾವು ಡೂ ಫಾರ್ಮಲ್ಲಿರುವಂತಹ ಬೇಸ್ ವರ್ಬನ್ನು ಹಾಕಿದ್ದೀವಿ, ನೋ. ಇದೇ ವ್ಯತ್ಯಾಸ. ಈ ಥರದ ಪ್ರಶ್ನೆಗಳನ್ನ ಎಕ್ಸಾಮಲ್ಲಿ ಕೇಳ್ತಾನೆ. ನೆಕ್ಸ್ಟ್ ಐದರ್ ಯುವರ್ ಕೀಸ್ ಆರ್ ಯುವರ್ ವ್ಯಾಲೆಟ್ ಈಸ್ ಆನ್ ದ ಟೇಬಲ್. ಸೊ ಇಲ್ಲೂ ಅಷ್ಟೇ, ಐದರ್ ಯುವರ್ ಕೀಸ್ ಪ್ಲೂರಲ್ ಇದೆ, ಯುವರ್ ವ್ಯಾಲೆಟ್ ಅದು ಸಿಂಗ್ಯುಲರ್ ಇದೆ. ಬಟ್ ಏನಪ್ಪ ಅಂತೇಳಿದರೆ ಇಲ್ಲಿ ನಾವು ಈಸನ್ನೇ ತೊಗೊಂಡಿದ್ದೀವಿ, ಯಾಕಂದರೆ ವ್ಯಾಲೆಟ್ ಅನ್ನೋದು ಸಿಂಗ್ಯುಲರ್, ಕೀಸ್ ಅನ್ನೋದು ಪ್ಲೂರಲ್, ಹಾಗಾಗಿ ಈಸ್ ದ ರೈಟ್ ಆನ್ಸರ್. ಐದರ್ ಯುವರ್ ವಾಲೆಟ್ ಆರ್ ಯುವರ್ ಕೀಸ್ ಆರ್ ಆನ್ ದ ಟೇಬಲ್. ಸೊ ಇಲ್ಲೂ ಅಷ್ಟೇ, ಕೀಸ್ ಅನ್ನೋದು ನೋಡಿ ಆರಿಗೆ ಹತ್ತಿರ, ವರ್ಬಿನ ಹತ್ತಿರದಲ್ಲಿರುವಂತಹ ನೌನು. ಇದು ಪ್ಲೂರಲ್ ಇದೆ ಅಂತ ಹೇಳಿದರೆ ವರ್ಬ್ ಶುಡ್ ಬಿ ಪ್ಲೂರಲ್ ಅಷ್ಟೇ, ಹಾಗಾಗಿ ಆರ್ ಅನ್ನೋದನ್ನು ಅಲ್ಲಿ ಹಾಕಿದ್ದೀವಿ. ನಾಟ್ ಓನ್ಲಿ ದ ಸ್ಟೂಡೆಂಟ್ಸ್ ಬಟ್ ಆಲ್ಸೋ ದ ಪ್ರಿನ್ಸಿಪಲ್ ಅಟೆಂಡ್ಸ್ ದ ಮೀಟಿಂಗ್. ಸೊ ಇದು ಪ್ರೆಸೆಂಟ್ ಟೆನ್ಸಲ್ಲಿರುವಂಥ ಸೆಂಟೆನ್ಸು. ಇದರಲ್ಲಿ ಏನು ಕೇಳಿದ್ದಾನೆ, ನಾಟ್ ಓನ್ಲಿ ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ಆಯಿತು, ಪ್ರಿನ್ಸಿಪಲ್ ಅನ್ನೋದು ಸಿಂಗ್ಯುಲರ್ ಆಯಿತು, ಹಾಗಾಗಿ ಇಲ್ಲಿ ಅಟೆಂಡ್ಸ್ ಅಂತ ಮಾಡಿದ್ವಿ. ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದಿದ್ದಕ್ಕೆ ಸೆಂಟೆನ್ಸಲ್ಲಿ ನಾವು ಡಸ್ ಫಾರ್ಮಲ್ಲಿ ಹಾಕಿದ್ದೀವಿ, ರೈಟ್. ಇನ್ನು 4ನೆಯ ರೂಲ್ ಪ್ರಕಾರ ಇಂಡೆಫಿನಿಟ್ ಪ್ರೊನೌನ್ಸನ್ನು ಹೇಗೆ ಬಳಕೆ ಮಾಡ್ತೀವಿ ಅನ್ನುವಂಥದ್ದು. ಸ್ಪೆಷಲಿ ಇಂಡೆಫಿನಿಟ್ ಪ್ರೊನೌನ್ಸ್ ಯಾವ್ಯಾವುದು, ಎವ್ರಿ ಒನ್, ಸಮ್ ಒನ್, ಈಚ್, ನೋಬಡಿ ಆರ್ ಆಲ್ವೇಸ್. ಸೊ ಇವೆಲ್ಲ ಅವು ಕೆಲವೊಂದು ಸಾರಿ ಪ್ಲೂರಲ್ ಇರುವಂಥ ವ್ಯಕ್ತಿಗಳ ಬಗ್ಗೆ ಮಾತಾಡೋ ರೀತಿಯಲ್ಲಿ ತೋರ್ಪಡಿಕೆ ಆದರೂ ಕೂಡ ನಾವು ಅದನ್ನು ಸಿಂಗ್ಯುಲರ್ ಆಗಿ ನೋಡಬೇಕು. ಇದರಲ್ಲಿ ಇನ್ನೂ ಸಾಕಷ್ಟಿದ್ದಾವೆ ನೋಡಿ, ಎನಿ ಒನ್, ಎವ್ರಿ ಒನ್, ಸಮ್ ಒನ್, ನೋ ಒನ್, ನೋಬಡಿ, ಈಚ್, ಸಂಬಡಿ, ಇವೆಲ್ಲವೂ ಕೂಡ ಬರ್ತವೆ. ಈಗ ಇದರಲ್ಲಿ ನಾವೇನು ತಪ್ಪು ಮಾಡ್ತೀವಿ, ಎವ್ರಿ ಒನ್ ಪ್ರತಿಯೊಬ್ಬರು ಅಂದರೆ ಅದನ್ನು ಪ್ಲೂರಲ್ ಆಗಿ ತೋರ್ತೀವಿ, ಹಾಗಾಗಿ ಏನು ಮಾಡ್ತೀವಿ, ಆರ್ ಹಾಕ್ಬಿಡ್ತೀವಿ. ಯಾಕಂದರೆ ಪ್ರತಿಯೊಬ್ಬನು ಅಂತ ಅಲ್ಲ, ಪ್ರತಿಯೊಬ್ಬನು, ಎವ್ರಿ ಒನ್ ಆರ್ ಹ್ಯಾಪಿ. ಸೊ ಎವ್ರಿ ಒನ್ ಈಸ್ ಹ್ಯಾಪಿ ಈಸ್ ದ ರೈಟ್ ಆನ್ಸರ್. ಇದನ್ನು ನೋಡ್ಕೊಳ್ಳಿ. ಅವು ನಿಮಗೆ ಪ್ಲೂರಲ್ ಆಗಿ ಭಾಸವಾದರೂ ಕೂಡ, ಕಾಣಿಸಿದರೂ ಕೂಡ ಅವು ಸಿಂಗ್ಯುಲರ್ ಆಗಿ ನಾವು ತೊಗೋಬೇಕಾಗುತ್ತೆ, ಹಾಗಾಗಿ ಈಸ್ ಸಿಂಗ್ಯುಲರನ್ನೇ ಅಲ್ಲಿ ಹಾಕಬೇಕು. ನೆಕ್ಸ್ಟ್ ಈಚ್ ಆಫ್ ದ ಸ್ಟೂಡೆಂಟ್ಸ್. ನೋಡಿ ಈಚ್ ಆಫ್ ದ ಸ್ಟೂಡೆಂಟ್ಸ್, ಈಚ್ ಅನ್ನುವಂತಹ ಒಂದು ವರ್ಡ್ ಅದು ಇಂಡೆಫಿನಿಟ್ ಪ್ರೊನೌನ್ಸ್ ಆಗಿರೋದ್ರಿಂದ ಅಲ್ಲಿ ಹ್ಯಾಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಡ್ ಅಥವಾ ವರ್ಬನ್ನು ನಾವಲ್ಲಿ ಹಾಕಿದ್ದೀವಿ. ನೆಕ್ಸ್ಟ್ ಎವ್ರಿ ಒನ್ ಹ್ಯಾಸ್ ಟು ಸಬ್ಮಿಟ್ ದ ರಿಪೋರ್ಟ್ ಬೈ ಫ್ರೈಡೇ. ಇಲ್ಲೂ ಅಷ್ಟೇ, ಎವ್ರಿ ಒನ್ ಬಂದಿದೆ, ನಾವು ಹ್ಯಾಸ್ ಹಾಕಿದ್ದೀವಿ, ರೈಟ್. ಹ್ಯಾವ್ ಹಾಕಿಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೆ. ಅದಾದ ನಂತರ ಸಮ್ ಒನ್ ಲೆಫ್ಟ್ ದೇರ್ ಅಂಬ್ರೆಲಾ ಇನ್ ದ ಹಾಲ್ವೇ. ಇಲ್ಲಿ ನೋಡಿ ಸಮ್ ಒನ್ ಅಂತ ಬಂದಿದೆ, ಲೆಫ್ಟ್ ಅನ್ನೋದನ್ನು ಹಾಕಿದ್ದೀವಿ, ಅದು ಕೂಡ ಪ್ರೆಸೆಂಟಲ್ಲಿ ಡೂ ಫಾರ್ಮಲ್ಲಿದೆ. ನೆಕ್ಸ್ಟ್ ಈಚ್ ಒನ್ ಆಫ್ ದ ಕ್ಯಾಂಡಿಡೇಟ್ಸ್ ಸ್ಪೀಕ್ಸ್ ಫಾರ್ 5 minutes. ಇಲ್ಲೂ ಅಷ್ಟೇ, ಈಚ್ ಒನ್ ಆಫ್ ದ ಕ್ಯಾಂಡಿಡೇಟ್ಸ್. ನೋಡಿ ನಿಮಗೆ ಕನ್ಫ್ಯೂಸ್ ಮಾಡೋಕ್ಕೆ ಏನು ಮಾಡ್ತಾರೆ, ಈಚ್ ಕೊಟ್ಟಿರ್ತಾರೆ, ಕ್ಯಾಂಡಿಡೇಟ್ಸ್ ಇಲ್ಲಿ ಪ್ಲೂರಲ್ ಕೊಟ್ಟಿರ್ತಾರೆ. ನೀವೇನು ಮಾಡ್ತೀರಿ, ಅಲ್ಲಿ ಪ್ಲೂರಲ್ ಇದೆಯಲ್ಲ ಕ್ಯಾಂಡಿಡೇಟ್ಸ್, ಹಾಗಾಗಿ ಇಲ್ಲಿ ನಾವೇನು ಮಾಡ್ತೀವಿ, ನಾವು ಪ್ರೆಸೆಂಟ್ ಹೆಲ್ಪಿಂಗ್ ಸಿಂಗ್ಯುಲರ್ ಹಾಕೋದಿಲ್ಲ, ಪ್ಲೂರಲ್ ವರ್ಬನ್ನ ಹಾಕೋಕ್ಕೆ ಹೋಗ್ತೀವಿ, ಅದೇ ತಪ್ಪಾಗ್ತದೆ. ಈ ಪದಗಳನ್ನ ಇಂಡೆಫಿನಿಟ್ ಪ್ರೊನೌನ್ಸನ್ನು ಐಡೆಂಟಿಫೈ ಮಾಡಿ ಕ್ವಶನಲ್ಲಿ ಅದಿದೆಯೇ ಅಂತೇಳಿದರೆ ನೀವು ಖಂಡಿತವಾಗ್ಲೂ ಕೂಡ ಅದನ್ನು ಸಿಂಗ್ಯುಲರ್ ಇರುವಂತಹ ವರ್ಬ್ಗಳನ್ನೇ ಹಾಕಬೇಕು, ಅದು ನಿಮಗೆ ಆನ್ಸರ್ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ನೋಬಡಿ ವಾಂಟ್ಸ್ ಟು ವರ್ಕ್ ಆನ್ ದ ವೀಕೆಂಡ್. ಇಲ್ಲೂ ಅಷ್ಟೇ, ನೋಬಡಿ ಇದೆ, ವಾಂಟ್ಸ್ ನೋಡಿ ಡಸ್ ಫಾರ್ಮ್ ಇರುವಂಥದ್ದು. ಎವ್ರಿಥಿಂಗ್ ಲುಕ್ಸ್ ಬ್ಯೂಟಿಫುಲ್ ಇನ್ ದ ಮಾರ್ನಿಂಗ್ ಲೈಟ್. ಇಲ್ಲೂ ಅಷ್ಟೇ, ಎವ್ರಿಥಿಂಗ್ ಸಿಂಗ್ಯುಲರ್, ಲುಕ್ಸ್ ಕೂಡ ಬಂದಿದೆ. ಸೊ ಇಷ್ಟು ಇದರಲ್ಲಿರುವಂತಹದ್ದು. ಇನ್ನು ಲಾಸ್ಟ್ ಇನ್ನು 2 ಇದ್ದಾವೆ ರೂಲ್ಸ್, ಅದನ್ನು ಕೂಡ ಹೇಳ್ಬಿಡ್ತೀನಿ ನಾನು. ಇಂಟ್ರಪ್ಟಿಂಗ್ ಫ್ರೇಸಸಲ್ಲಿ ಸ್ಪೆಷಲಿ ಕೆಲವು ಫ್ರೇಸಸ್ ಬರ್ತವೆ. ಯಾವ್ಯಾವ ಫ್ರೇಸ್ ಅಂದರೆ ಆ್ಯಸ್ ವೆಲ್ ಆ್ಯಸ್, ಅಲಾಂಗ್ ವಿತ್, ಆರ್ ಇನ್ಕ್ಲೂಡಿಂಗ್,
ಈ ತರಹ ಫ್ರೇಸಸ್ ಬಂದಾಗ ನಾವು ಸಬ್ಜೆಕ್ಟನ್ನು ಆ ಸಬ್ಜೆಕ್ಟ್ ನಂಬರ್ನ ಚೇಂಜ್ ಮಾಡಬೇಕಾ ಅಥವಾ ಹೇಗೆ ಅದನ್ನು ವರ್ಬ್ ಅಗ್ರಿಮೆಂಟ್ ಮಾಡ್ಬೇಕು ಅನ್ನೋದನ್ನು ಇಲ್ಲಿ ತಿಳಿತಾ ಹೋಗ್ತೀವಿ. ನೋಡಿ ಈ ತರಹ ಕ್ವಶನ್ಸ್ ಬಂದಾಗ ದ ವರ್ಬ್ ಓನ್ಲಿ ಕೇರ್ಸ್ ಅಬೌಟ್ ದ ಮೇನ್ ಸಬ್ಜೆಕ್ಟ್. ಯಾವ ಮೇನ್ ಸಬ್ಜೆಕ್ಟ್ ಇರುತ್ತೆ ಅದನ್ನೇ ನೋಡ್ತಾ ಹೋಗಬೇಕು. ಎಕ್ಸಾಂಪಲ್ ಇದರಲ್ಲಿ ಹೇಳೋದಾದರೆ ದ ಕ್ಯಾಪ್ಟನ್ ಮೇನ್ ಸಬ್ಜೆಕ್ಟ್ ಅಂದರೆ ಫಸ್ಟ್ ಇದನ್ನೇ ಯೂಸ್ ಮಾಡಿದ್ವಿ. ಅಲಾಂಗ್ ವಿತ್ ಈಸ್ ಕ್ರೀವ್ ಮೆಂಬರ್ಸ್ ಅಂತ ಬಂದಿದೆ ಅಂದ್ಕೊಳ್ಳಿ, ಇದು ಫಸ್ಟ್ ಸಬ್ಜೆಕ್ಟು. ಅಲಾಂಗ್ ವಿತ್ ಈಸ್ ಕ್ರೀವ್ ಮೆಂಬರ್ಸ್ ಅನ್ನುವಂಥದ್ದು ಸೆಕೆಂಡ್ ಸಬ್ಜೆಕ್ಟು. ಈಗ ನೀವು ಹಾಕ್ತಾ ಇರುವಂತಹ ವರ್ಬು ಯಾವುದಕ್ಕೆ ರಿಲೇಟೆಡ್ ಆಗಿರ್ಬೇಕಂದ್ರೆ ಫಸ್ಟು ಸಬ್ಜೆಕ್ಟಿಗೆ ರಿಲೇಟೆಡ್ ಆಗಿರುವಂಥದ್ದನ್ನೇ ಹಾಕಬೇಕು, ರೈಟ್. ನೋಡಿ ಈ ಥರ ಫ್ರೇಸಸ್ ಬಂದಾಗ, ಯಾವ ಫ್ರೇಸಸ್, ಅಲಾಂಗ್ ವಿತ್, ಆ್ಯಸ್ ವೆಲ್ ಆ್ಯಸ್, ಈ ಥರ ಫ್ರೇಸಸ್ ಬಂದಾಗ ಇದನ್ನು ಜ್ಞಾಪನ ಇಟ್ಕೊಳ್ಳಿ. ಎಕ್ಸಾಂಪಲ್ ದ ಕ್ಯಾಪ್ಟನ್ ಅಲಾಂಗ್ ವಿತ್ ಇಸ್ ಕ್ರ್ಯೂ ಮೆಂಬರ್ಸ್ ಅಂತ ಬಂದಾಗ ಕ್ರ್ಯೂ ಮೆಂಬರ್ಸ್ ಅನ್ನೋದು ಪ್ಲೂರಲ್ ಆಗಿದ್ರು ಕೂಡ ನಾವು ಫಸ್ಟ್ ಕ್ಯಾಪ್ಟನ್ನೇ ತಗೊಳ್ಳೋದ್ರಿಂದ ಈಸ್ ಅನ್ನುವಂಥದ್ದೇ ಹಾಕಬೇಕು, ರೈಟ್. ಇದನ್ನು ಸ್ವಲ್ಪ ಹೆಚ್ಚು ಗಮನ ಇಟ್ಟು ನೋಡ್ಕೊಳ್ಳಿ, ಯಾಕಂದರೆ ಸಾಕಷ್ಟು ಕ್ವಶನ್ಸ್ ಈ ತರಹದರಲ್ಲೇ ಬರುತ್ತೆ. ನೆಕ್ಸ್ಟ್ ದ ಆ್ಯಕ್ಟರ್ ಆ್ಯಸ್ ವೆಲ್ ಆ್ಯಸ್ ಈಸ್ ಫ್ಯಾನ್ಸ್. ನೋಡಿ ಇಲ್ಲೂ ಅಷ್ಟೇ, ಆ್ಯಕ್ಟರ್ ಅನ್ನೋದು ಸಿಂಗ್ಯುಲರ್ ಇದೆ, ಫ್ಯಾನ್ಸ್ ಅನ್ನೋದು ಪ್ಲೂರಲ್ ಇದೆ. ಅದರಲ್ಲಿ ಆ್ಯಸ್ ವೆಲ್ ಆ್ಯಸ್ ಅನ್ನುವಂತಹ ಏನು ಫ್ರೇಸ್ ಇದೆಯಲ್ಲ ಅದನ್ನು ನೋಡಿದ ತಕ್ಷಣ ನಾವೇನು ಮಾಡಬೇಕು, ಫ್ಯಾನ್ಸನ್ನು ನಾವು ತೊಗೋಬಾರ್ದು, ಕನ್ಸಿಡ್ರೇಷನ್ಗೆ ತೊಗೋಬಾರ್ದು. ಯಾವುದನ್ನು ತೊಗೋಬೇಕು, ಆ್ಯಕ್ಟರ್ನ ಕನ್ಸಿಡ್ರೇಷನ್ ತೊಗೋಬೇಕು. ಸೊ ಹೆಲ್ಪಿಂಗ್ ವರ್ಬ್ ಅಥವಾ ಮೇನ್ ವರ್ಬ್ ಯಾವುದೇ ಇರುತ್ತೋ ಅದನ್ನು ಸಿಂಗ್ಯುಲರೇ ಹಾಕಬೇಕು. ನೆಕ್ಸ್ಟ್ ದ ಬುಕ್ಸ್ ಆನ್ ದ ಶೆಲ್ಫ್ ನೀಡ್ ಟು ಬಿ ಆರ್ಗನೈಸ್ಡ್. ಇದು ಅಷ್ಟೇ, ದ ಬುಕ್ಸ್ ಆನ್ ದ ಶೆಲ್ಫ್. ಇಲ್ಲೂ ಅಷ್ಟೇ, ಯಾವುದನ್ನು ಹಾಕಿದ್ದೀವಿ ಅಂತ ಹೇಳಿದರೆ ನಾವು ಹೆಲ್ಪಿಂಗ್ ವರ್ಬ್ ಇರುವಂತಹದ್ದನ್ನು ನೋಡಿಕೊಂಡು ಹಾಕ್ತಿದ್ದೀವಿ, ರೈಟ್. ಇದಾದಮೇಲೆ ನೆಕ್ಸ್ಟ್ ದ ಕ್ಯಾಪ್ಟನ್ ಆಫ್ ದ 2 ಶಿಪ್ಸ್ ಈಸ್ ವೆರಿ ಎಕ್ಸ್ಪೀರಿಯನ್ಸ್ಡ್. ಇಲ್ಲೂ ಅಷ್ಟೇ, ಕ್ಯಾಪ್ಟನ್ನು ಶಿಪ್ಸ್ ಅಂದಾಗ ಈಸ್ ಅನ್ನೋದನ್ನಲ್ಲಿ ಅಂದರೆ ಈ ಒಂದು ಹೆಲ್ಪಿಂಗ್ ವರ್ಬು ಇದಕ್ಕೆ ರಿಲೇಟೆಡ್ ಆಗಿ ಇರಬೇಕೇ ಹೊರತು ಈ ಪಕ್ಕದಲ್ಲಿರುವಂಥದ್ದಕ್ಕೆ ರಿಲೇಟೆಡ್ ಆಗಿರಬಾರ್ದು. ಕೆಲವೊಂದು ಸತಿ ನಾವು ರೂಲ್ಸ್ ನೋಡಿದ್ದೀವಿ, ಸೆಕೆಂಡ್ ರೂಲಲ್ಲಿ ಪಕ್ಕದಕ್ಕೆ ರಿಲೇಟ್ ಆಗಲಿ ಅಂತ ಹೇಳಿದ್ವಲ್ಲ, ಅದಕ್ಕೋಸ್ಕರನೇ ನಾವು ಅರ್ಥ ಮಾಡ್ಕೊತ ಹೋಗ್ಬೇಕು ಆ ಒಂದು ಅಗ್ರಿಮೆಂಟ್ಸ್ಗಳನ್ನ. ನೆಕ್ಸ್ಟ್ ಜಾನ್ ಅಲಾಂಗ್ ವಿತ್ ಇಸ್ ಕಸಿನ್ಸ್. ಇಲ್ಲೂ ಅಷ್ಟೇ, ಜಾನ್ ಸಿಂಗ್ಯುಲರ್ ಇದೆ, ಕಸಿನ್ಸ್ ಪ್ಲೂರಲ್ ಇದೆ. ಬಟ್ ಈ ಗೋಸ್ ಅನ್ನುವಂತಹ ಏನು ವರ್ಬ್ ಇದೆ ಅದು ಯಾವುದಕ್ಕೆ ಅಗ್ರಿಮೆಂಟ್ ಆಗಿದೆ, ಜಾನ್ ಫಸ್ಟ್ ಸಬ್ಜೆಕ್ಟಿಗೆ ಅಗ್ರಿಮೆಂಟ್ ಆಗಿದೆ. ನೆಕ್ಸ್ಟ್ ದ ಕ್ವಾಲಿಟಿ ಆಫ್ ದೀಸ್ ಪ್ರಾಡಕ್ಟ್ಸ್ ಹ್ಯಾಸ್ ಇಂಪ್ರೂವ್ಡ್. ಇದು ಅಷ್ಟೇ ಸೇಮ್, ಫಸ್ಟ್ ಸಬ್ಜೆಕ್ಟಿಗೆ ಅಗ್ರಿಮೆಂಟ್ ಈ ಫ್ರೇಸಸ್ಸಲ್ಲಿ ಬಂದು. ಈಗ ನೆಕ್ಸ್ಟ್ ಲಾಸ್ಟ್ ಒನ್ ಕಲೆಕ್ಟಿವ್ ನೌನ್ಸ್. ಕಲೆಕ್ಟಿವ್ ನೌನ್ಸ್ ಬಂದಾಗ ಹೇಗೆ ನಾವು ಮಾಡಬೇಕು ಅಂದರೆ ಕಲೆಕ್ಟಿವ್ ನೌನ್ಸ್ ಮೀನ್ಸ್ ಟೀಮ್, ಫ್ಯಾಮಿಲಿ, ಕ್ಲಾಸ್, ಜ್ಯೂರಿ. ಇವು ಎಲ್ಲ ಒಂದು ಟೀಮನ್ನು, ಒಂದು ಕ್ಲಾಸನ್ನು, ಅದರಲ್ಲಿ ಮೆಂಬರ್ಸ್ ಇದ್ದಾರೆ, ಜಾಸ್ತಿ ಜನ ಇದ್ದಾರೆ, ಬಟ್ ಅವನ್ನು ನಾವು ಸಿಂಗ್ಯುಲರ್ ಆಗೇ ತೊಗೋಬೇಕಾಗುತ್ತೆ. ಇದು ಮುಖ್ಯ, ಅವನ್ನ ನಾವು ಸಿಂಗ್ಯುಲರ್ ಆಗಿ ತೊಗೋಬೇಕಾಗುತ್ತೆ. ಅಂದರೆ ಸೊ ಆ ಸಿಂಗ್ಯುಲರಿಗೆ ಏನು ನಾವು ವರ್ಬ್ನ ಹಾಕಬೇಕು ಅದನ್ನೇ ಹಾಕಬೇಕು, ರೈಟ್. ಈಗ ಎಕ್ಸಾಂಪಲ್ ಜ್ಯೂರಿ, ದ ಜ್ಯೂರಿ ಅನ್ನುವಂಥದ್ದು ಅದು ಸಾಕಷ್ಟು ಜನ ಆ ಪರ್ಸನ್ಸ್ ಒಳಗಿದ್ರು ಕೂಡ ಅದು ಸಿಂಗ್ಯುಲರ್ ಆಗಿರೋದ್ರಿಂದ ನೋಡಿ ಇಲ್ಲೂ ಕೂಡ ಸಿಂಗ್ಯುಲರ್ ಇರುವಂತಹ ಅಂದರೆ ಡಸ್ ಫಾರ್ಮ್ ಮೇನ್ ವರ್ಬಲ್ಲಿ ಹಾಕಿದ್ದೀವಿ. ನೆಕ್ಸ್ಟ್ ಅವರ್ ಕ್ಲಾಸ್ ವಿಸಿಟ್ಸ್ ದ ಮ್ಯೂಸಿಯಂ ಎವ್ರಿ ಇಯರ್. ಅವರ್ ಕ್ಲಾಸ್ ಸಿಂಗ್ಯುಲರ್, ವಿಸಿಟ್ಸ್ ಅನ್ನೋದು ಸಬ್ಜೆಕ್ಟು ವರ್ಬ್ ಅದನ್ನು ಬೈಫರ್ಗೆಟ್ ಮಾಡಲಿಕ್ಕೆ ಬರುತ್ತೆ, ಅದು ಸಿಂಗ್ಯುಲರ್ ಆಗಿರೋದ್ರಿಂದ ವಿಸಿಟ್ಸನ್ನು ಹಾಕಿದ್ದೀವಿ. ನೆಕ್ಸ್ಟ್ ದ ಆರ್ಕೆಸ್ಟ್ರಾ ಪರ್ಫಾರ್ಮ್ಸ್ ಅಟ್ ದ ಗ್ರ್ಯಾಂಡ್ ಹಾಲ್ ಟುನೈಟ್. ಇಲ್ಲೂ ಅಷ್ಟೇ, ಆರ್ಕೆಸ್ಟ್ರಾ ಇಟ್ ಈಸ್ ಎ ಟೀಮ್ ಬಟ್ ವಿ ಹ್ಯಾವ್ ಟು ಯೂಸ್ ದಟ್ ಇನ್ ದ ಸೆನ್ಸ್ ಆಫ್ ಸಿಂಗ್ಯುಲರ್, ರೈಟ್. ಸೊ ವಿ ಹ್ಯಾವ್ ಟು ಯೂಸ್ ದ ಸಿಂಗ್ಯುಲರ್ ವರ್ಬ್ ಪರ್ಫಾರ್ಮ್ಸ್. ನೆಕ್ಸ್ಟ್ ಎ ಸ್ವಾರ್ಮ್ ಆಫ್ ಬೀಸ್ ಫಾಲೋಸ್ ದ ಕ್ವೀನ್. ಇಲ್ಲೂ ಅಷ್ಟೇ, ಬೀಸ್ ಅದು ಪ್ಲೂರಲ್ ಆಗಿ ನಮ್ಗೆ ಭಾಸವಾಗುತ್ತೆ ಬಟ್ ಅದು ಸಿಂಗ್ಯುಲರ್, ಹಾಗಾಗಿ ನಾವು ಡಸ್ ಫಾರ್ಮ್ ಹೆಲ್ಪಿಂಗ್ ವರ್ಬನ್ನು ಅಥವಾ ಮೇನ್ ವರ್ಬನ್ನು ಹಾಕಿದ್ದೀವಿ. ನೆಕ್ಸ್ಟ್ ದ ಆಡಿಯನ್ಸ್ ಅಪ್ಲಾಡ್ಸ್ ಆಫ್ಟರ್ ದ ಫೈನಲ್ ಆ್ಯಕ್ಟ್. ಸೊ ಇಲ್ಲೂ ಅಷ್ಟೇ, ಆಡಿಯನ್ಸ್ ಅನ್ನುವಂತಹದ್ದು ಅದು ಸಿಂಗ್ಯುಲರ್ ಆಗಿ ನಾವು ತೊಗೊಳ್ಳೋದ್ರಿಂದ ಅಪ್ಲಾಡ್ಸ್ ಹಾಕಿದ್ದೀವಿ. ಸೊ ಇಷ್ಟು ಈ ಒಂದು ವರ್ಬ್ ಅಗ್ರಿಮೆಂಟ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ರಿಲೇಟೆಡ್ ಆಗಿರುವಂತಹ ರೂಲ್ಸು, ಅದಕ್ಕೆ ಕೆಲವೊಂದು ಎಕ್ಸಾಂಪಲ್ಸು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಈ ಥರ